ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಅಂದರೆ ಒಂದು ಕಾಲ್ ಮಾಡಬೇಕಾಗಿತ್ತು, ಅದಕ್ಕೆ ಎದ್ಬಿಟ್ಟು ಫಸ್ಟು ಕಾಲ್ ಮಾಡೋಣ ಅಂತ ನೋಡ್ತಾ ಇದ್ದೆ. ಅದ್ಯಾಕೋ ಕಾಲ್ ಕನೆಕ್ಟ್ ಆಗ್ತಾ ಇರಲಿಲ್ಲ. ಸ್ವಲ್ಪ ಹಾಗೆ ಮೊಬೈಲ್ ನೋಡಿಬಿಟ್ಟು ಅವ್ರು ಇನ್ನೇನು ಪಿಕ್ ಮಾಡಲಿಲ್ಲ ಅಂತಂದೇಳಿ ಇವಾಗ ಮೊಬೈಲ್ ನೋಡಿಬಿಟ್ಟು ಇಟ್ಟು ಕೆಲಸ ಸ್ಟಾರ್ಟ್ ಮಾಡೋಣ ಅಂತ ಆಚೆ ಎಲ್ಲ ಕೆಲಸ ಮುಗೀತು. ಬೆಳಗಿಂದು ಕಸ ಗುಡಿಸಿದ್ದಾಯಿತು, ನೆಲ ಒರೆಸಿದ್ದಾಯಿತು. ಇವಾಗ ಅಡುಗೆ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಅಂದರೆ ಆಮೇಲೆ ಅಡುಗೆ ಎಲ್ಲ ಆದಮೇಲೆ ನೆಲ ಒರೆಸೋಕ್ಕೆ ಮಕ್ಕಳು ಎದ್ದೇಳಿ ಬಿಡ್ತಾರಲ್ಲ, ತುಳಿದಾಡ್ತಾ ಇರ್ತಾರೆ, ಒರೆಸ್ದಂಗೆ ಅನಿಸಲ್ಲ. ಆದ್ದರಿಂದ ತರಕಾರಿ ಎಲ್ಲ ಹೆಚ್ಚಿಬಿಟ್ಟು ಕಸ ಗುಡಿಸ್ಕೊಂಡು ನೆಲ ಒರೆಸಿದ್ದಾಯಿತು. ಇವಾಗ ಟಿಫನ್ ರೆಡಿ ಮಾಡ್ಕೋಬೇಕು. ಅದಕ್ಕೆ ಕುಕ್ಕರ್ ಇಟ್ಟಿದ್ದೀನಿ. ಕುಕ್ಕರ್ ಇಟ್ಟು ಈ ಕಡೆ ಬಾತಿಗೆ ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಸ್ವಲ್ಪ ಪುದೀನ, ಸ್ವಲ್ಪ ಹಸಿ ಕೊಬ್ಬರಿ ಇರುತ್ತಲ್ಲ ಅದನ್ನು ಸ್ವಲ್ಪ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊತಿದ್ದೀನಿ. ಇದು ಮಿಕ್ಸಿ ಆದಮೇಲೆ ಕುಕ್ಕರ್ ಇಟ್ಕೊಂಡು ಇವಾಗ ಬಾತಿಗೆ ರೆಡಿ ಮಾಡ್ಕೋಬೇಕು. ಮಾಡ್ತಾ ತೋರಿಸ್ತಾ ಹೋಗ್ತೀನಿ. ಕಡೆ ಸ್ವಲ್ಪ ಸ್ನ್ಯಾಕ್ಸ್ ಬಾಕ್ಸಿಗೂ ಹಣ್ಣೆಲ್ಲ ಕಟ್ ಮಾಡ್ಕೋಬೇಕು. ಅದನ್ನೂ ಇಟ್ಕೊತ ಅಂದರೆ ಅಡುಗೆ ಜೊತೆಗೆ ಅದನ್ನೂ ಮಾಡ್ಕೊತ ಹೋಗ್ತೀನಿ. ಹಾಗೆ ಅವರು ಸ್ನಾನ ಮಾಡೋಕ್ಕೆ ಬಟ್ಟೆ ಮತ್ತು ಇವತ್ತು ಯಾವ ಕಲರು ಅದೆಲ್ಲ, ಸ್ನಾನ ಮಾಡೋಕ್ಕೆ ಸೋಪು ಎಲ್ಲ, ಗೀಝರು, ಪ್ರತಿಯೊಂದನ್ನು ಮಾಡ್ಕೊತ ಹೋಗ್ತೀನಿ. ಒಂದೇ ಕೆಲಸ ಒಂದೇ ಕಡೆ ನಿಂತ್ಕೊಂಡು ಮಾಡೋಕ್ಕೆ ಹೋಗಲ್ಲ. ಇವಾಗ ಇದಾಯಿತು. ಇವಾಗ ಕುಕ್ಕರ್ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇವಾಗ 10 ರೂಪಾಯಿ ತುಪ್ಪ ತಂದುಬಿಟ್ಟು ಇದು ಹಾಕ್ಕೊತಾ ಇದ್ದೀನಿ. ತುಪ್ಪ ಖಾಲಿಯಾಗಿತ್ತು. ಬಾತಿಗೆ ತುಪ್ಪ ಹಾಕಿದರೆ ಮಾತ್ರ ನನ್ನ ಮಕ್ಕಳು ತಿಂತಾರೆ, ಇಲ್ಲಾಂದರೆ ತಿನ್ನಲ್ಲ. ಅದರಿಂದ ಇವಾಗ 10 ರೂಪಾಯಿ ಪ್ಯಾಕೆಟ್ ತಂದು ಹಾಕ್ಕೊತಾ ಇದ್ದೀನಿ. ನಾನು ಸುಮಾರು 1/4 kgಯಲ್ಲಿ ಅರ್ಧದಷ್ಟು ಬಾತ್ ಮಾಡ್ತಾಯಿದ್ದೀನಿ. ನಮ್ಮ ಮನೇಲಿ ಜಾಸ್ತಿ ಒನ್ ಟೈಮ್ ಅಷ್ಟೇ ಬಾತ್ ತಿನ್ನೋದು, ಮಧ್ಯಾಹ್ನ ಅನ್ನ ಸಾಂಬಾರು ಮಾಡ್ಕೊಳ್ಳೋದು ಅಂತಂದು ಹೇಳ್ಬಿಟ್ಟು ಇವಾಗ ಸ್ಪೈಸಸ್ ಎಲ್ಲ ಹಾಕ್ಕೊತಾ ಇದ್ದೀನಿ. ಅಂದರೆ ತುಪ್ಪ ಎಣ್ಣೆ ಬಿಸಿ ಆದಮೇಲೆ ಸ್ಪೈಸಸ್ ಹಾಕ್ಕೊಂಡೆ. ಸ್ಪೈಸಸ್ ಎಣ್ಣೆ ಕಾದಿರೋದ್ರಿಂದ ಬೇಗನೆ ಸ್ಪೈಸಸ್ ಹಿಡೀತು, ಅಂದರೆ ಫ್ರೈ ಆಯಿತು. ಇವಾಗ ಈರುಳ್ಳಿ, ಕರ್ಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಕರ್ಬೇವಿನ ಸೊಪ್ಪು, ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಟೊಮೊಟೊ ಹಾಕ್ಕೊಳೋದು ಅಷ್ಟೇ. ಇವತ್ತು ನೆಗಡಿ ಥರ ಅನ್ನಿಸ್ತಾ ಇತ್ತು. ಬೆಳಿಗ್ಗೆ ಟೈಮ್ ಬೇಗನೆ ಎದ್ದು ನೀರಲ್ಲೆಲ್ಲ ಕೆಲಸ ಮಾಡ್ತೀನಲ್ಲ, ಅದರಿಂದ ಒಂದು ಸ್ವಲ್ಪ ನೆಗಡಿ ಥರ ಅನ್ನಿಸ್ತಾ ಇತ್ತು. ಸ್ವಲ್ಪ ಕೋಲ್ಡೂ ಆಗಿತ್ತು. ಅದೇನೋ ಗೊತ್ತಿಲ್ಲ, ಟೀ ಕುಡಿಬೇಕು ಅನಿಸಿಲ್ಲ. ಅಡುಗೆಲ್ಲ ಆದಮೇಲೆ ಸ್ವಲ್ಪ ಬಿಸಿನೀರು ಕುಡಿಯೋಣ ಅಂದ್ಕೊಂಡು ಸುಮ್ಮನಾದೆ. ಇವಾಗ ಹೊರಗೆ ಕೋತಿಗಳು ಬಂದಿದ್ದು, ಅವನ್ನು ಓಡಿಸ್ಕೊತ, ಅಂದರೆ ಚಪ್ಪಲಿ, ಶೂ ಏನಿರ್ತಾವೋ ಅವೆಲ್ಲ ಹಚ್ಕೊಂಡು ಹೋಗ್ಬಿಡ್ತವೆ. ಅದರಿಂದ ಮತ್ತೆ ಬಂದು ನೋಡ್ತಾ ಇದ್ದೀನಿ. ನೋಡಿ, ಒಂದು ಚಪ್ಪಲಿ ಇದೆ, ಇನ್ನೊಂದು ಚಪ್ಪಲಿ ಇಲ್ಲ. ಏನು ಮಾಡಿದ್ವೋ ಗೊತ್ತಿಲ್ಲ. ಆಗಲೇ ಆ ಕೋತಿಗಳು ನೋಡಿಬಿಟ್ಟು ಓಡಿಸ್ಬಿಟ್ಟು ಬಂದು ಇವಾಗ ಬಾತ್ ಮತ್ತು ಜಾಯಿನ್ ಆಗ್ತಾಯಿದ್ದೀನಿ ಬಾತ್ ಮಾಡೋದಕ್ಕೆ. ಇವಾಗ ಆ ಕಡೆ ಅವನು ನೋಡ್ತಾ ಇದ್ದೀನಿ ಏನು ಮಾಡ್ತವೆ ಅಂತ. ತುಂಬಾ ಕಾಟ ಕೋತಿಗಳು ಮಾತ್ರ. ಹಾಗೆ ವೈರು ಮತ್ತು ಅವಿರ್ತಾವಲ್ಲ, ಕಚ್ಚಾಕೋದು, ಬಟ್ಟೆಗಳು ಎಳಿಯೋದು, ಆ ಥರ ಎಲ್ಲ ಕೋತಿಗಳು ಮಾಡ್ತಾಯಿರ್ತವೆ. ಅದಕ್ಕೆ ಇವಾಗ ಟೊಮೊಟೊ ಮತ್ತು ಉಪ್ಪು ಹಾಕ್ಕೊಂಡು ಸ್ವಲ್ಪ ಸ್ಮ್ಯಾಶ್ ಆಗೋವರೆಗೂ ಪದೇ ಪದೇ ಎಲ್ಲಿದ್ರೆ ಬೇಜಾರಾಗ್ತೀರಂತ. ಈ ಕೋತಿಗಳ್ದು ಎಷ್ಟು ಟಾರ್ಚರ್ ಅಂದರೆ, ಈ ಮನೆ ಯಾಕೆ ಕಿಲ್ ಮಾಡಿದ್ದು ಅನ್ನೋಷ್ಟು ಟಾರ್ಚರ್ ಆಗ್ತಾ ಇರುತ್ತೆ. ಏನು ಮಾಡೋಕ್ಕಾಗಲ್ಲ ಅಂತಂದು ಹೇಳ್ಬಿಟ್ಟು ಇವಾಗ ಆ ಕಡೆ ನೋಡ್ಕೊತ ಈ ಕಡೆ ಅಡುಗೆ ಕೆಲಸ ಮಾಡ್ಕೊತಾ ಇದ್ದೀನಿ. ಇವಾಗ ಏನು ನಾನು ತೊಳೆದು ಮತ್ತು ನೀರು ಹಾಕಿಟ್ಟಿದ್ನೋ, ಅಂದರೆ ಟೊಮೊಟೊ ಹೇಗೆ ಬಂತು, ಬೀನ್ಸು, ಕ್ಯಾರೆಟು ಮತ್ತು ನೆನೆಸಿರೋ ಬಟಾಣಿನ ತೊಳೆದ್ಬಿಟ್ಟು ನೀರು ಹಾಕಿಟ್ಟಿದ್ದೆ. ಮತ್ತು ಅವನ್ನು ಹಾಕ್ಕೊತಾ ಇದ್ದೀನಿ. ಅವನ್ನು ಹಾಕ್ಕೊಂಡು ಹಾಗೆ ಉಪ್ಪು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ತೋರಿಸ್ತೀನಿ ಫ್ರೈ ಆಗ್ತಿರೋದು ಸಮೇತ. ಉಪ್ಪು ಎಷ್ಟು ಬೇಕೋ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಉಪ್ಪು ಹಾಕ್ಕೊಂಡು ಅದು ಫ್ರೈ ಮಾಡ್ಕೊತ ಹೋಗ್ತೀನಿ. ಆ ಕಡೆ ಆಪಲ್ ಇಟ್ಕೊಂಡೆ ಕಟ್ ಮಾಡೋದಕ್ಕೆ. ಆಪಲ್ ಇಟ್ಬಿಟ್ಟು ಆಪಲ್ ಕಟ್ ಮಾಡಿ ಬಾಕ್ಸಿಗೆ ಹಾಕಿ ಇದು ಫ್ರೈ ಆಗೋಷ್ಟರಲ್ಲಿ ನಾನು ಆಪಲ್ ಕಟ್ ಮಾಡೋದು ಫಿನಿಶ್ ಆಗುತ್ತೆ ಅಂತಂದೇಳಿ ಆಪಲ್ ಕಟ್ ಮಾಡಿಬಿಟ್ಟು ಬಂದೆ. ಹಾಗೆ ಕೋತಿಗಳು ಹೊರಗೆ ಚಪ್ಪಲಿ ಸ್ಟ್ಯಾಂಡೆಲ್ಲ ಎಳೀತಾ ಇದ್ವು. ಅವನು ಓಡಿಸ್ಬಿಟ್ಟು ಹಂಗೆ ಆಪಲ್ ಕಟ್ ಮಾಡಿ ಬಾಕ್ಸಿಗೆ ಹಾಕ್ಬಿಟ್ಟು ಬಂದಿದ್ದೀನಿ. ಇವಾಗ ಬಂದು ಬಾತ್ ಸ್ಟಾರ್ಟ್ ಮಾಡ್ಕೊಂಡೆ. ಬರೋಷ್ಟರಲ್ಲಿ ಅದು ಕರೆಕ್ಟಾಗಿ ಎಲ್ಲ ಫ್ರೈ ಆಗಿತ್ತು. ಸ್ವಲ್ಪ ಫ್ರೈ ಆದಮೇಲೆ ಹಾಗೆ ಕೈ ಆಡಿಸ್ತಾ ಇನ್ನೂ ಸ್ವಲ್ಪ ಫ್ರೈ ಮಾಡಿಕೊಂಡೆ. ನೋಡ್ತಾ ಇರ್ಬೋದು ಯಾವ ಥರ ಬಾತ್ ಆಗ್ತಾಯಿದೆ ಅಂತ. ಇನ್ನು ಮಸಾಲೆ ಹಾಕಿಲ್ಲ, ರುಬ್ಕೊಂಡಿರೋ ಮಸಾಲೆ ಹಾಕ್ಕೊಂಡ್ರೆ ಮತ್ತು ಮಸಾಲೆ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಹಾಕ್ಕೊಂಡು. ಯಾಕಂದರೆ ಹಸಿಯಾಗಿ ಹಾಕ್ಕೊಂಡಿರ್ತೀವಲ್ಲ, ಮಸಾಲೆ ಎಲ್ಲ ಏನು ಫ್ರೈ ಮಾಡಿ ರುಬ್ಕೊಂಡಿರಲ್ಲ, ಎಲ್ಲ ಹಸಿಯಾಗಿ ರುಬ್ಕೊಂಡಿರ್ತೀವಿ. ಆದ್ದರಿಂದ ಇವಾಗ ಅದನ್ನ
ಹಾಗೆ ಕಸದ ಗಾಡಿ ಬಂದಿತ್ತು, ಕಸದ ಗಾಡಿಗೆ ಕಸ ಹಾಕ್ಬಿಟ್ಟು ಇವಾಗ ಬಂದು ಕ್ಯಾಮ್ರಾ ಬೇರೆ ಬಿದ್ದೋಗ್ಬಿಟ್ಟಿತ್ತು. ಇದು ಸ್ಟ್ಯಾಂಡ್ ಇಲ್ಲದೆ ಇರೋದ್ರಿಂದ ಅದು ಅವಾಗ ಬಿದ್ದೋಗ್ತಾ ಇರುತ್ತೆ. ಸರಿ ಮಾಡಿಕೊಂಡು ಕೆಲಸ ಮಾಡ್ಕೊತ ಹೋಗಬೇಕು. ಇವಾಗ ಮಸಾಲೆ ಹಾಕ್ಕೊತಿದ್ದೀನಿ. ಮಸಾಲೆ ಒಂದು ಸ್ವಲ್ಪ ಫ್ರೈ ಆಗಬೇಕು. ಮಸಾಲೆ ಅಂದರೆ ಹೇಳಿದ್ನಲ್ಲ ಮಸಾಲೆಗೆ ಏನೇನು ರುಬ್ಕೊಂಡಿದ್ದೀನಿ ಅಂತ, ಅದನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಮಸಾಲೆಗೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನ ಹಾಕ್ಕೋಬೇಕು. ಅದರಿಂದ ಇವಾಗಿರೋ ಮಸಾಲೆ ಎಲ್ಲ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಅದೊಂದು ಸ್ವಲ್ಪ ಮಿಕ್ಸ್ ಕೊಡ್ತಾಯಿದ್ದೀನಿ, ಅಂದರೆ ಮಿಕ್ಸ್ ಮಾಡ್ತಾಯಿದ್ದೀನಿ ಅಷ್ಟೇ. ಆ ಕಡೆ ನಿಶಾಂತನು ಎದ್ದೇಳ್ತಾ ಇದ್ನು. ಇನ್ನು ಸ್ವಲ್ಪ ಹೊತ್ತು ಮಲ್ಕೋ, ಫುಲ್ಲು ಮಂಜು ಬೀಳ್ತಾಯಿತ್ತು, ಅದಕ್ಕೆ ಮಲ್ಕೋಪ ಇನ್ನೂ ಸ್ವಲ್ಪ ಹೊತ್ತು ಅಂದೆ. ಇವತ್ತು ಹೊರಗೆಲ್ಲ ನೀರಲ್ಲೆಲ್ಲ ಕೆಲಸ ಮಾಡಿದ್ನಲ್ಲ, ಅದಕ್ಕೆ ನಾನು ಸ್ನಾನ ಮಾಡ್ಕೊಂಡಿರಲಿಲ್ಲ. ಗ್ಯಾಸ್ ಸಿಮ್ಮಲ್ಲಿ ಇಟ್ಟು ಇವಾಗೆಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ. ಡೈಲಿನೂ ಫಸ್ಟು ಹೊರಗೆ ಒಳಗೆ ಎಲ್ಲ ಕಸ ಗುಡಿಸಿ ನೆಲ ಒರೆಸ್ಬಿಟ್ಟು ಆಚೆ ನೀರು ಹಾಕಿ ಸ್ನಾನ ಮಾಡ್ಕೊಂಡ್ಬಂದು ಅಡುಗೆ ಮಾಡ್ತಾಯಿದ್ದೆ. ಇವತ್ತು ಫುಲ್ಲು ಕೋಲ್ಡ್ ಇದೆ, ನನಗೊಂದು ಸ್ವಲ್ಪ ಕೋಲ್ಡ್ ಥರ ಅನ್ನಿಸ್ತಿತ್ತು. ಆದ್ದರಿಂದ ಇವತ್ತು ನಾನು ಸ್ನಾನ ಮಾಡ್ಕೊಂಡಿಲ್ಲ. ಫಸ್ಟು ಅಡುಗೆ ಮುಗಿಸಿ ಲಾಸ್ಟಿಗೆ ಸ್ನಾನ ಮಾಡೋಣ ಅಂತ ಇವಾಗ ಜಾರಿತ್ತಲ್ಲ, ಜಾರಿಗೂ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಹಾಕ್ಕೊಳ್ಳೋಣ ಅಂತ ಹಾಕ್ಕೊತಾ ಇದ್ದೀನಿ. ಅಂದರೆ ಜಾರಲ್ಲಿ ಸ್ವಲ್ಪ ಮಸಾಲೆ ಇರುತ್ತಲ್ಲ, ಆದ್ದರಿಂದ ಅದನ್ನು ಹಾಕ್ಕೊಳ್ಳೋಣ ಅಂತ ಇವಾಗ ಹಾಕ್ಕೊತಾ ಇದ್ದೀನಿ. ನೋಡಿ ಆ ಥರ ಸ್ವಲ್ಪ ಅಲ್ಲಾಡಿಸ್ಬಿಟ್ಟು ಅದನ್ನ ಹಾಕ್ಕೊಂಡು ಅದನ್ನು ಸ್ವಲ್ಪ ಬೇಯೋವರೆಗೂ ಬಿಡ್ತೀನಿ. ನಮ್ಮನೇಲಿ ಬಾತು ಏನಾದರೂ ಮಾಡಿದರೆ ಸ್ವಲ್ಪ ಖಾರ ಹಾಕ್ಬಿಟ್ಟು ಅದಕ್ಕೆ ಕಾಂಬಿನೇಷನ್ ಮೊಸರು ಇಲ್ಲ ಸ್ವೀಟು ಏನಾದರೂ ಬೇಕು. ಇವತ್ತು ಮೊಸರು ಬಜ್ಜಿ ಮಾಡ್ತಾಯಿಲ್ಲ, ಯಾಕಂದರೆ ಎಲ್ರಿಗೂ ಕೋಲ್ಡ್ ಇರೋದ್ರಿಂದ ಮೊಸರು ಬಜ್ಜಿ ಮಾಡ್ತಾಯಿಲ್ಲ. ಸ್ವಲ್ಪ ಕೇಸರಿಬಾತು ಮಾಡೋಣ ಅಂದ್ಕೊಂಡು ಕೇಸರಿಬಾತು ಮಾಡಿಟ್ಟೆ. ಆಗಲೇ ಬಾತ್ಗಿನ ಮುಂಚೆನೇ ಮಾಡಿಟ್ಕೊಂಡೆ. ಅದಾದಮೇಲೆ ಇವಾಗ ಬಾತ್ ಮಾಡ್ಕೊತಾ ಇರೋದು. ಇವಾಗ ಆಯಿತು, ಅದು ಹಾಕ್ತಾಯಿತ್ತು. ಆ ಕಡೆ ಅವನಿಗೆ ಬಿಸಿನೀರೆಲ್ಲ ಕಾಯಿಸಿ ಬಾಟ್ಲಿಗೆಲ್ಲ ಹಾಕ್ಕೊತಾ ಇದ್ದೀನಿ. ಮತ್ತು ಕುಡಿಯೋಕ್ಕೇನು ಬಿಸಿನೀರು ಇಟ್ಕೋಬೇಕು. ಅಷ್ಟರಲ್ಲಿ ನಾನು ಸ್ನಾನ ಮಾಡೋದಕ್ಕೆ ಬಟ್ಟೆ ಎಲ್ಲ ಇಟ್ಬಿಟ್ಟು ಬರೋಣ ಅಂತಂದು ಅಂದರೆ ಅದು ಅವಸರಲ್ಲಿ ಆ ಕಡೆ ಏನಾದರೂ ಒಂದು ಎಕ್ಸ್ಟ್ರಾ ಕೆಲಸ ಮಾಡ್ಕೊತಾ ಇರ್ತೀನಿ. ಆ ಕಡೆ ನಾನು ಬಟ್ಟೆ ಹಾಕಿಬಿಟ್ಟು ಬಂದೆ ನೀರಿಟ್ಟು. ಮತ್ತು ಹೋಗ್ಬಿಟ್ಟು ನಿಶಾಂತನ ಬ್ಯಾಗ್ ಏನೇನು ಇರುತ್ತೋ ಅದು ಚೆಕ್ ಮಾಡಿಬಿಟ್ಟು ಹಾಕ್ಬಿಟ್ಟು ಬಂದೆ. ಇವಾಗ ಅಕ್ಕಿ ತೊಳೆದಿಟ್ಟಿದ್ನಲ್ಲ, ಅದನ್ನು ಅಕ್ಕಿ ತೊಳೆದಿಟ್ಟಿರೋದನ್ನ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು 5 ನಿಮಿಷ ಅಕ್ಕಿ ನೆನೆಸಿದ್ರೆ ಚೆನ್ನಾಗಿ ಉದುರಾಗಿ ಚೆನ್ನಾಗಾಗುತ್ತೆ. ಮತ್ತು ಸ್ವಲ್ಪ ತುಪ್ಪ ಹಾಕ್ಕೊಂಡ್ರೂ ಟೇಸ್ಟ್ ಸಖತ್ತಾಗಿ ಬರುತ್ತೆ. ಅದರಿಂದ ಹಾಕ್ಕೊಂಡಿದ್ದೀನಿ. ಅಕ್ಕಿ ತಳದಲ್ಲಿರುತ್ತಲ್ಲ, ಸ್ವಲ್ಪ ನೀರು ಹಾಕ್ಬಿಟ್ಟು ಹಾಕ್ತಾಯಿದ್ದೀನಿ. ಕರೆಕ್ಟ್ ಮೆಜರ್ಮೆಂಟಲ್ಲೇ ನೀರು ಯೂಸ್ ಮಾಡ್ತಾಯಿರ್ತೀನಿ ಎಲ್ಲದಕ್ಕೂ. ಇವಾಗ ಅದರಲ್ಲಿ ಅಕ್ಕಿ ಇತ್ತಲ್ಲ, ನೀರು ಹಾಕ್ಕೊಂಡು ಹಾಕ್ತಾಯಿದ್ದೀನಿ. ಲೋಟದಲ್ಲಿ ಅಳತೆ ತೊಗೊಂಡಿದ್ನಲ್ಲ ಅಕ್ಕಿ, ಅದರಲ್ಲಿ ಒಂದು ಸ್ವಲ್ಪ ಇತ್ತು, ಅದನ್ನ ಹಾಕ್ಕೊಂಡು ಇವಾಗ ನೀರೆಲ್ಲ ಹಾಕಿದ್ದಾಯಿತು. ಮತ್ತು ಒಂದು ಸ್ವಲ್ಪ ಜಾರಿಗೆ ನೀರು ಹಾಕಿ ಅದನ್ನ ಹಾಕ್ಕೊತಾ ಇದ್ದೀನಿ. ಇವಾಗೆಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ಅಕ್ಕಿ ಹಾಕಿದ್ಮೇಲೆ. ಇವಾಗ ಉಪ್ಪು ಖಾರ ಹೆಚ್ಚು ಕಡಿಮೆ ನೋಡ್ಕೋಬೋದು. ಖಾರ ಬೇಕಿದ್ದರೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹೆಚ್ಚಿಬಿಟ್ಟು ಹಾಕ್ಕೋಬೋದು, ಇಲ್ಲ ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ಸಮೇತ ಹಾಕ್ಕೋಬೋದು. ಉಪ್ಪು ಕಡಿಮೆ ಆಗಿದ್ದರೆ ಉಪ್ಪು ಹಾಕ್ಕೋಬೋದು. ಎಲ್ಲದನ್ನೂ ಇವಾಗ ನೋಡಿಕೊಂಡು ಕುಕ್ಕರಲ್ಲಿ ಕ್ಲೋಸ್ ಮಾಡಬೇಕು. ಇವಾಗ ನನಗೊಂದು ಹ್ಯಾಬಿಸ್ ಇದೆ, ಏನಪ್ಪ ಅಂದರೆ ಬೆಳಿಗ್ಗೆ ಬೇಗನೆ ಎದ್ದು ಬೇಗನೆ ಎಲ್ಲ ಕೆಲಸ ಮುಗಿಸ್ಕೋಬೇಕು. 10 ಗಂಟೆ ಅಷ್ಟೊತ್ತಿಗೆ ನಂದು ಸ್ನಾನ ಆಗಿ ಮಕ್ಕಳದ್ದೆಲ್ಲ ಸ್ನಾನ ಆಗಿರುತ್ತೆ. ಅದೇನು ಪ್ರಾಬ್ಲಮ್ ಇಲ್ಲ. ನೋಡ್ತಾ ಇರ್ಬೋದು ಈ ಥರ ಇತ್ತು. ಕುದಿ ಬಂದಮೇಲೆ ಲಿಡ್ ಕ್ಲೋಸ್ ಮಾಡಿದರೆ ಆಯಿತು ಅಂತ ಹೇಳ್ಬಿಟ್ಟು ಇವಾಗ ಕುದಿ ಬರಲಿ ಅಂತ ಇಟ್ಟಿದ್ದೀನಿ. ಮಿಕ್ಸ್ ಮಾಡಿ ಉಪ್ಪು ಖಾರ ಎಲ್ಲ ಚೆಕ್ ಮಾಡಲ್ಲ, ನಾನು ಕರೆಕ್ಟಾಗಿ ಹಾಕ್ಕೊಂಡಿರ್ತೀನಿ. ಯಾಕಂದರೆ ಮಾಡ್ತಾ ಇರ್ತೀವಲ್ಲ, ಅಂದಾಜಲ್ಲಿ ಗೊತ್ತಿರುತ್ತೆ. ಎಲ್ಲ ಕರೆಕ್ಟಾಗಿತ್ತು. ಇವಾಗ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿಬಿಟ್ಟು 10 ಗಂಟೆಯಿಂದ ಫ್ರೀಯಾಗಿದ್ರು ಏನೂ ಕೆಲಸ ಮಾಡೋಕ್ಕಾಗಲ್ಲ. ಎಲ್ಲಿಗೂ ಹೋಗದೇ ಇದ್ರೂ ಸಮೇತ ನಾನು ಬೇಗ ಎದ್ದು ಬೇಗನೆ ಕೆಲಸಗಳು ಮುಗಿಸ್ಕೊತೀನಿ. ಎಲ್ಲರೂ ಕೇಳ್ತಾರೆ, ಮನೆಯಲ್ಲೇ ಇರ್ತೀಯ, ಯಾಕೆ ಅಷ್ಟೊತ್ತಿಗೆ ಎದ್ದು ಕೆಲಸ ಮಾಡ್ಕೊತೀಯ ಅಂತ. ನನಗದು ಅಭ್ಯಾಸ. ಮನೇಲಿರಲಿ ಎಲ್ಲಿಗೆ ಹೋಗಲಿ ಬಿಡಲಿ, ಮನೇಲಿ ಬೇಗನೆ ಕೆಲಸ ಮುಗಿಸ್ಕೊಳೋದು ನನ್ನ ಅಭ್ಯಾಸ ಆಗಿರುತ್ತೆ. ಅದಕ್ಕೆ ಬೇಗ ಮಾಡ್ಕೊಡ್ತೀನಿ. ಎಲ್ರಿಗೂ ಒಂದು ಹ್ಯಾಬಿಟ್ ಅಂತ ಇರುತ್ತಲ್ಲ, ಆ ಥರ ನನಗೂ ಒಂದು ಹ್ಯಾಬಿಟ್ಟು. ಇದು ಬೇಗ ಎದ್ದು ಬೇಗ ಕೆಲಸ ಮುಗಿಸ್ಕೊಳೋದು. ಇವಾಗ ಬಾತ್ ರೆಡಿಯಾಗಿತ್ತು. ಇವಾಗ ತೋರಿಸ್ತಾ ಹೋಗ್ತೀನಿ ನೋಡ್ರಿ. ಈ ಥರ ಇತ್ತು ಬಾತು. ಅಂದರೆ ಫಸ್ಟಿಗೆ ಆ ಥರ ಇರುತ್ತೆ, ಆಮೇಲೆ ಮಿಕ್ಸ್ ಮಾಡಿಕೊಂಡ್ರೆ ಮಸಾಲೆ ಎಲ್ಲ ಕರೆಕ್ಟಾಗಿ ಎಲ್ಲದಕ್ಕೂ ಆಗುತ್ತೆ. ಇವಾಗ ಒಂದು ಸ್ವಲ್ಪ ಕ್ಯಾರೆಟು ಮತ್ತು ಅಂದರೆ ಕೇಸರಿ ಬಾತು ಎಷ್ಟು ಚೆನ್ನಾಗಿತ್ತಲ್ಲ, ಕಾಂಬಿನೇಷನ್ ಚೆನ್ನಾಗಿತ್ತು. ಇವಾಗ ತಿಂದುಬಿಟ್ಟು ನಿಶಾಂತನ ಸ್ಕೂಲ್ ಹತ್ರ ಬಿಟ್ಟು ಮತ್ತೆ ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ನಿಶಾಂತನ ಸ್ಕೂಲ್ ಹತ್ರ ಬಂದು ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಎಲ್ಲರೂ ಕೂತ್ಕೊಂಡಿದ್ರು. ಪೇರೆಂಟ್ಸ್ ಇನ್ನೊಬ್ಬರು ಬರ್ತಾಯಿದ್ರು. LKG ಮುಂದೆ ಕೂತ್ಕೊಂಡಿರ್ತಾರೆ. LKG ಮುಂದೆ ಕೂತ್ಕೊಂಡಿರ್ತಾರೆ. LKG ಆದಮೇಲೆ ಹಿಂದೆ UKG ಕೂತ್ಕೊತಾರೆ. ಆಮೇಲೆ ಫಸ್ಟ್ ಸ್ಟ್ಯಾಂಡರ್ಡ್ ಲಾಸ್ಟ್.
4 ಓ ಕ್ಲಾಕಿಗೆ ಫಸ್ಟ್ ಸ್ಟ್ಯಾಂಡರ್ಡ್ ಬರುತ್ತೆ. ಅಂದರೆ 3:30ಗೆಲ್ಲ LKG ಬಿಡುತ್ತೆ, 3:45ಗೆ UKG ಬಿಡುತ್ತೆ, 4 ಓ ಕ್ಲಾಕಿಗೆ ಫಸ್ಟ್ ಸ್ಟ್ಯಾಂಡರ್ಡ್ ಬಿಡುತ್ತೆ. ಅದರಿಂದ ವೆಯ್ಟ್ ಮಾಡ್ತಾಯಿದ್ವಿ. 10 ನಿಮಿಷ ಮುಂಚೆ ಬೇರೆ ಹೋಗ್ಬಿಟ್ಟಿದ್ದೆ ರಾಯನ್ ಕರ್ಕೊಂಡು. ಅದರಿಂದ ಬೇಗ ಹೋಗಿರೋದ್ರಿಂದ ವೆಯ್ಟ್ ಮಾಡ್ತಾಯಿದ್ರಿ ಬರ್ತಾರೋ ಇಲ್ಲೋ ಅಂತಂದಿಲ್ಲ. ಆಮೇಲೆ ರಾಯನ್ ನಾನು ವಾಶ್ರೂಮ್ಗೆ ಹೋಗಬೇಕು ಅನ್ನೋ, ಅದಕ್ಕೆ ಸರಿ ತಡಿಯಪ್ಪ ಕೇಳ್ತೀನಿ ವಾಶ್ರೂಮ್ ಯಾವ ಕಡೆ ಐತೆ ಅಂತಂದು ಸುಮ್ಮನೆ ನಿಂತ್ಕೊಂಡೆ. ಸರಿ ಆಮೇಲೆ ಸುಮ್ಮನಿದ್ದನು, ಅರ್ಜೆಂಟ್ ಆಯಿತು ಅಂತಂದು ಮತ್ತೆ ಹೇಳಿದ್ನು. ಸರಿ ಅಂತ ಕರ್ಕೊಂಡು ಹೋಗೋಣ ಅಂದ್ಕೊಂಡೆ. ಇದು ಫ್ರಂಟಲ್ಲಿ ಈ ಥರ ಇರುತ್ತೆ. ಆಮೇಲೆ ಅವನು ಫುಲ್ ಅರ್ಜೆಂಟ್ ಆಗಿದೆ ಬಾ ಮಮ್ಮಿ ಅಂತ ಹೇಳಿದ್ದಕ್ಕೆ ಕರ್ಕೊಂಡು ಹೋಗ್ತಾ ಇದೆ. ಆ ಕಡೆ ಈ ಕಡೆ ಎಲ್ಲ ಫುಲ್ಲು ಗಿಡಗಳಿದ್ದಾವೆ. ಮತ್ತು ಹಾಗೆ ನಾಳೆ ಮಿನಿ ಪಾರ್ಕ್ ಥರ ಚಿಕ್ಕ ಪಾರ್ಕಲ್ಲಿ ಉಯ್ಯಾಲೆ ಮತ್ತು ಜಾರಬಂಡಿ ಏನೇನು ಇರುತ್ತೆ ಎಲ್ಲದನ್ನು ಸ್ಕೂಲಲ್ಲೂ ಇದೆ, ಯಶವಂತ ಸ್ಕೂಲಲ್ಲಿ. ಅದರಿಂದ ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ಮತ್ತು ಇಲ್ಲಿ ಮತ್ತು ಮೊದಲಿನವರೆಗೂ ಚೆನ್ನಾಗಿ ತುಂಬ ಚೆನ್ನಾಗಿರುತ್ತೆ. ಅದು ಅದರಿಂದ ಸೇರಿಸಿರೋದು. ಎಲ್ಲ ಕಡೆ ಜಾಸ್ತಿ ನಮ್ಮ ಬಜೆಟ್ಗೂ ಅಲ್ಲಿನ ಎಜುಕೇಷನ್ಗೂ ನೋಡಿ ಹಾಕಬೇಕಲ್ಲ, ಅದೆಲ್ಲ ಥಿಂಕ್ ಮಾಡಿ ಯಶವಂತನ ಸ್ಕೂಲ್ಗೆ ಹಾಕಿರೋದು. ಚಿನ್ಮಯ ವಿದ್ಯಾಲಯ ಅಂತ ಈ ಸ್ಕೂಲ್ ಹೆಸರು ಅಷ್ಟೇ. ಇವಾಗ ರಾಯನು ನಮ್ಮ ಮಮ್ಮಿಯನ್ನು ತಡಿಯಪ್ಪ ಅಂತಂದೆ. ಅಂದರೆ ಫಸ್ಟ್ ಸ್ಟ್ಯಾಂಡರ್ಡು ಈ ಸೆಕ್ಷನ್ನು ವಾಶ್ರೂಮ್ ಬಿಟ್ಟಿದ್ರಂತೆ, ಅದಕ್ಕೆ ಅವ್ರು ಹೋಗ್ಲಿರು ಆಮೇಲೆ ಹೋಗೋಣ ಅಂತಂದು ಹೇಳಿದೆ. ಸರಿ ಅಂತಂದು ಹೇಳಿದ್ನು. ಅವ್ರು ಹೋದ್ಮೇಲೆ ಹೋಗೋಣ ಅಂತ ಕರ್ಕೊಂಡು ಹೋಗೋಣ ಅಂತ. ಅಂದರೆ ಅವರೇ ಒಂದು ಸೆಕ್ಷನ್ಗೆ 34 ಜನ ಇರ್ತಾರೆ. ಅವರು ಮುಗಿಸ್ಕೊಂಡು ಹೋಗೋಷ್ಟರಲ್ಲಿ ಲೇಟ್ ಆಗುತ್ತೆ, ನೀನು ಹೋಗಿ ನಿಂತ್ಕೊಳ್ತೀಯ ಅಂತಂದೇಳಿ ಒಂದು 5 ನಿಮಿಷ ಇರು ಅಂತಂದು ಹೇಳಿದೆ. ಸರಿ ಅವರು ಹೋದ್ಮೇಲೆ ಇವಾಗ ಇಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಆಯ ಇರ್ತಾರಲ್ಲ ಹುಡುಗ ಬಂದು ಹೇಳ್ದೆ, ಅವರು ಹೋದ್ರು ಬರಬೇಕಂತೆ ಅಂತಂದು. ಅದಕ್ಕೆ ಅವ್ರು ಹೋದ ತಕ್ಷಣ ಹೋಗ್ತಾ ಇದ್ದೆ. ಇದು ಫಸ್ಟ್ ಸ್ಟ್ಯಾಂಡರ್ಡ್ B ಸೆಕ್ಷನ್ನು ಆಟ ಆಡೋದಕ್ಕಂತ ಬಿಟ್ಟಿದ್ರು. ನೋಡ್ತಾ ಇರ್ಬೋದು. ಈ ಥರ ಓದ್ತಾರೆ, ಕುತ್ಕೊಂಡು ಆಟ ಆಡ್ತಾರೆ. ಈ ಥರ ಚಿಕ್ಕ ಪಾರ್ಕ್ ಥರ ಇದೆ ಇಲ್ಲಿ. ಇದ್ರ ಪಕ್ಕನ ವಾಶ್ರೂಮ್ ಕಡೆಯೇ ಆಟ ಆಡೋಕ್ಕೆಲ್ಲ ಗಿಡಗಳು ಮರಗಳು ಚೆನ್ನಾಗಿದ್ದಾವೆ. ಅಂದರೆ ಗಾಳಿ ಬೆಳಕು ಚೆನ್ನಾಗಿದೆ. ಗಿಡ ಮರಗಳನ್ನು ಜಾಸ್ತಿ ಇದ್ದಾವೆ ಈ ಸ್ಕೂಲಲ್ಲಿ. ತುಂಬಾ ಗಿಡ ಮರಗಳು ಬೆಳೆಸ್ತಾರೆ. ಈಗ ಅವನು ವಾಶ್ರೂಮ್ ಕರ್ಕೊಂಡೋಗಿ ವಾಶ್ರೂಮ್ ಮಾಡಿಸ್ಕೊಂಡು ರಿಟರ್ನ್ ಹೊರಟೆ. ನೋಡ್ತಾ ಇರ್ಬೋದು ಈ ಥರ ಇದೆ ಮುಂದ್ಗಡೆ. ಆ ಕಡೆಯೂ ವಾಶ್ರೂಮ್ ಆಟಾಡಿಸ್ತೀವಿ ಅವೆಲ್ಲ ದೊಡ್ಡವು. ಆ ಕಡೆ ಜಾಸ್ತಿ ಮದುವೆಗಿದೆ ಅಂತ ಇಲ್ಲೇ ಜಾಸ್ತಿ ಆಟಾಡಿಸ್ತಾರೆ. ಈಗ 2 ಸೆಕ್ಷನ್ 3 ಸೆಕ್ಷನ್ ಬಿಡ್ತಾರಲ್ಲ, ಆವಾಗ ಆ ಕಡೆ ಆಡ್ಕೊತಾರೆ. ಒಂದು ಸೆಕ್ಷನ್ ಇದೆ, ಇಲ್ಲಿ ಆಡ್ಕೊತಾರೆ. ಇಲ್ಲಿ ಚೆನ್ನಾಗಿದೆ, ಯಾವುದೂ ಮದುವೆಗಿಲ್ಲ, ಯಾವುದೂ ಏನೂ ಹೋಗಿಲ್ಲ. ಈ ವ್ಲಾಗ್ ಈ ಥರ ಇತ್ತು. ನಿಮ್ಗೆ ಯಾವ ಥರ ಅನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಅಂತಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಇದಕ್ಕಿಂತ ಹೊಸ ವ್ಲಾಗ್ ಮುಂದೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.